ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ಮೇಥಿ ಮತ್ತು ಪೀಸ್ ಹಾಕ್ಬಿಟ್ಟು ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಈಗ ಎಳ್ಳಿಕಾಯನ್ನು ನಾನು ಕಟ್ ಮಾಡ್ಕೊಂಡಾಗಿದೆ. ಸ್ವಲ್ಪ ಬೀಜವನ್ನು ತೆಗಿತಾ ಇದ್ದೀನಿ. ಬನ್ನಿ ಈಗ ಮಾಡೋಣ. ಉಪ್ಪಿಟ್ಟು ಮಾಡೋದಕ್ಕೆ 1 ಕಪ್ ಬನ್ಸಿ ರವೆಯನ್ನು ತೊಗೊಂಡಿದ್ದೀನಿ. ಒಗ್ಗರಣೆಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ 1 ಎಸಳು ಕರಿಬೇವು, 5 ಹಸಿಮೆಣಸಿನ್ಕಾಯಿ, 3 ಈರುಳ್ಳಿ, 1 ಟೊಮೆಟೊ, ಹಾಗೆಯೇ ಮೆಂತ್ಯ ಸೊಪ್ಪನ್ನು 1 ಕಟ್ಟನ್ನು ನಾನು ಎಲೆ ಮಾತ್ರ ಬಿಡಿಸಿಟ್ಕೊಂಡಿದ್ದೀನಿ. ಅರ್ಧ ಬಟ್ಲು ಬಟಾಣಿ, ಅರ್ಧ ಬಟ್ಲು ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಹಾಗೆಯೇ ಅರ್ಧ ಹೋಳು ಎಳ್ಳಿಕಾಯನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಎಳೆದಾಗಿದ್ದರೆ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ಳಿ, ಬಲ್ತಿದ್ರೆ ಮಾತ್ರ ಎಲೆ ಮಾತ್ರ ಬಿಡಿಸ್ಕೊಡಿ. ಸೊಪ್ಪು ಬಲ್ತಿದ್ರೆ ಉಪ್ಪಿಟ್ಟು ಕೈ ಬಂದುಬಿಡುತ್ತೆ. ಮತ್ತು ಯಾವಾಗಲೂ ನಿಂಬೆ ರಸವನ್ನು ಸೇರಿಸ್ಬಿಟ್ಟೆ ನಾವು ಉಪ್ಪಿಟ್ಟನ್ನು ಟೇಸ್ಟ್ ಮಾಡಿರ್ತೀವಲ್ವ, ಎಳ್ಳಿ ಹುಳಿಯನ್ನು ಸೇರಿಸಿ ಒಂದು ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ. ಈಗ ರವೆಯನ್ನು ಹುರಿತಾ ಇದ್ದೀನಿ. ಇದಕ್ಕೆ ಯಾವುದೇ ಎಣ್ಣೆ ಏನು ಸೇರಿಸೋದು ಬೇಡ, ಹಾಗೆಯೇ ಹುರ್ಕೋಬೋದು ನೋಡಿ. ಈಗ ಆಗಿದೆ ಅದು. ಈಗ ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಾಗಿದೆ ನೋಡಿ. ಒಗ್ಗರಣೆಯನ್ನು ಮಾಡೋಣ. ಮೊದಲಿಗೆ ಇಲ್ಲಿ ಬಾಣಲೆಯನ್ನು ಇಟ್ಬಿಟ್ಟು 1/4 ಜಾಮೂನ್ ಬಟ್ಲಷ್ಟು ಎಣ್ಣೆಯನ್ನು ನಾನು ಸೇರಿಸ್ತಾಯಿದ್ದೀನಿ. ಎಣ್ಣೆ ಕಾಯೋದ್ರೊಳಗೆ ನಾವು ಎಳ್ಳಿ ಹುಳಿಯನ್ನು ರೆಡಿ ಮಾಡ್ಕೊಳ್ಳೋಣ. ಎಳ್ಳಿಕಾಯನ್ನು 1 ಕಪ್ಗೆ ಇಲ್ಲ 1 ಬೌಲ್ಗೆ ರಸವನ್ನು ತೆಗೆದುಬಿಟ್ಟು ನಾವು ಇಟ್ಕೊಂಡ್ರೆ ಆಮೇಲೆ ಹಾಕೋದಕ್ಕೆ ಈಸಿ ಆಗುತ್ತೆ. ಬೀಜಗಳೆಲ್ಲ ತೆಗೆದುಬಿಟ್ಟು ಹಾಕೋಬೋದು. ಈಗ ನೋಡಿ ಎಣ್ಣೆ ಕಾದಿದೆ. ಒಂದು ಅರ್ಧ ಸ್ಪೂನಷ್ಟು ನಾನು ಸಾಸಿವೆಯನ್ನು ಹಾಕಿದ್ದೀನಿ. ಅದಕ್ಕೆ ಅರ್ಧ ಸ್ಪೂನ್ ಜೀರಿಗೆ, ನಂತರ 1 ಸ್ಪೂನ್ ಕಡಲೆಬೇಳೆಯನ್ನು ಹಾಕ್ಕೊತಾ ಇದ್ದೀನಿ. ನಂತರ ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ನಂತರ ಒಂದು ಅರ್ಧ ಎಸಳಷ್ಟು ಕರಿಬೇವು, ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿಯನ್ನು ಹಾಕೋಬೇಕು. ನಂತರ ಈರುಳ್ಳಿಯನ್ನು ಸ್ವಲ್ಪ ಬಾಡಿಸ್ಕೋಬೇಕು. ಈಗ 1 ಸ್ಪೂನ್ ಉಪ್ಪನ್ನು ನಾನು ಸೇರಿಸ್ಕೊತಾ ಇದ್ದೀನಿ. 1 ಸ್ಪೂನ್ ಅಂದರೆ ಅದು ಮರದ ಸ್ಪೂನು, ತುಂಬ ಉಪ್ಪನ್ನು ತಗೊಳ್ಳಲ್ಲ. ನೀವು ತಿಂಡಿ ತಿನ್ನೋ ಸ್ಪೂನಲ್ಲಾದರೆ ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಸಾಕಾಗುತ್ತೆ. ಈಗ ಸ್ವಲ್ಪ ಬಾಡಿಸ್ಕೋಬೇಕು ಈರುಳ್ಳಿನ. ನಂತರ ಬಟಾಣಿಯನ್ನು ಸೇರಿಸ್ತಾ ಇದ್ದೀನಿ. ಹಸಿ ಬಟಾಣಿಯನ್ನು ಹಾಕ್ಕೊಂಡಿದ್ದೀನಿ ನಾನು. ನಂತರ ಮೆಂತ್ಯ ಸೊಪ್ಪನ್ನು ಈಗಲೇ ಸೇರಿಸ್ಕೊಂಬಿಡಿ. ಮೆಂತ್ಯ ಸೊಪ್ಪು ಒಗ್ಗರಣೆ ಒಳಗೆ ಚೆನ್ನಾಗಿ ಬೆಂದರೆ ಏನಾಗುತ್ತಪ್ಪ ಅಂದರೆ ಕಹಿ ಎಲ್ಲ ಇರಲ್ಲ. ಮೆಂತ್ಯ ಸೊಪ್ಪು ಹಾಕಿದರೆ ಕಹಿ ಆಗಲ್ವಾ ಉಪ್ಪಿಟ್ಟು ಅಂತ ಕೆಲವರು ಅಂದ್ಕೋಬೋದು. ಸ್ವಲ್ಪನೂ ಕಹಿ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ ಉಪ್ಪಿಟ್ಟು. ಈಗ ಟೊಮೊಟೊವನ್ನು ಅದಕ್ಕೇ ಹಾಕಿದ್ದೀನಿ ನಾನು. ಎಲ್ಲ ಒಂದೇ ಸರಿಗೇ ಬೆಂದ್ಬಿಡುತ್ತೆ. ಈಗ ಇದೆಲ್ಲವನ್ನು ಚೆನ್ನಾಗಿ ನಾವು ಬೇಯಿಸ್ಕೋಬೇಕು. ಒಂದು ತಟ್ಟೆ ಮುಚ್ಚಿಬಿಟ್ಟು ಅದನ್ನು ಬೇಯೋದಕ್ಕೆ ಬಿಡೋಣ, ಸಿಮ್ಮಲ್ಲಿಟ್ಬಿಟ್ಟು. ಈಗ ನೋಡಿ ನಾನು ಅದನ್ನು ಬೇಯೋದಕ್ಕೆ ಬಿಟ್ಟಿದ್ದೀನಿ. ಈಗ ನೋಡಿ ಚೆನ್ನಾಗಿ ಬೆಂದಿದೆ ಎಲ್ಲ. ಈಗ ನಾವು ಅದಕ್ಕೆ ನೀರನ್ನು ಹಾಕ್ಕೋಬೇಕು. ನಾನು 1 ಕಪ್ ರವೆಗೆ 3 ಕಪ್ ನೀರನ್ನು ಸೇರಿಸ್ತಾ ಇದ್ದೀನಿ. 3 ಕಪ್ ನೀರನ್ನು ಹಾಕಿದರೆ ಏನಾಗುತ್ತೆ ಅಂದರೆ ಸಾಫ್ಟಾಗಿ ಉಪ್ಪಿಟ್ಟು ಚೆನ್ನಾಗಿರುತ್ತೆ. 2 ಇನ್ನೊಂದು ಕಪ್ ಹಾಕ್ತೀನಿ ನೋಡಿ, 3 ಕಪ್ ಆಗುತ್ತೆ. ಅಲ್ಲಿಗೆ 3 ಕಪ್ ನೀರನ್ನು ಸೇರಿಸ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ತೆಳುಬೇಕು ಅಂದರೆ 3.5 ಕಪ್ ನೀರನ್ನು ನೀವು ಸೇರಿಸ್ಕೋಬೋದು. ನಾನು ದಪ್ಪ ಬನ್ಸಿ ರವೆಯನ್ನು ತೊಗೊಂಡಿದ್ದೀನಿ, ಅದಕ್ಕೆ 3 ಕಪ್ ನೀರನ್ನು ಸೇರಿಸಿದ್ದೀನಿ. ಈಗ ಆ ನೀರು ಕುದಿಯೋವರೆಗೂ ನಾವು ಒಂದು ತಟ್ಟೆಯನ್ನು ಮುಚ್ಚಿಬಿಟ್ಟು ಕುದಿಲಿಕ್ಕೆ ಬಿಡೋಣ. ನೋಡಿ ಕುದೀತಾ ಇದೆ ಚೆನ್ನಾಗಿ. ಈ ಟೈಮಲ್ಲಿ ನಾವು ಇನ್ನೂ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಅದನ್ನು ಟೇಸ್ಟ್ ನೋಡ್ಕೋಬೇಕು, ಉಪ್ಪು ಸರಿ ಇದೆಯೋ ಇಲ್ವೋ ಅಂತ. ಆನಂತರ ನಿಮಗೆ ಇನ್ನೂ ಬೇಕು ಅನಿಸಿದರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಈಗ ರವೆಯನ್ನು ಸೇರಿಸ್ತಾ ಇದ್ದೀನಿ. ಹುರಿದು ಇಟ್ಕೊಂಡಿದ್ವಲ್ಲ ಆ ರವೆನ ಹಾಕ್ಕೋಬೇಕು. ನಿಧಾನಕ್ಕೆ ಸೇರಿಸ್ತಾ ನಾವು ಕೂಡಿಸ್ತಾ ಹೋಗಬೇಕು. ಒಂದೇ ಸರಿಗೆ ಹಾಕ್ಬಿಟ್ರೆ ಗಂಟಾಗ್ಬಿಡುತ್ತೆ ರವೆ. ಈಗ ನೋಡಿ ಎಲ್ಲ ಸೇರಿಸಾಗಿದೆ ರವೆನ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ಲ. ಈಗ ಒಂದು ತಟ್ಟೆಯನ್ನು ಮುಚ್ಚಿಬಿಟ್ಟು ಅದನ್ನು ಮಾಗ್ಲಿಕ್ಕೆ ಬಿಡಬೇಕು. ಈಗ ನೋಡಿ ಚೆನ್ನಾಗಿ ಬೆಂದಿದೆ ಅದೆಲ್ಲ. ಈ ಟೈಮಲ್ಲಿ ನಾವು 1 ಸ್ಪೂನ್ ತುಪ್ಪವನ್ನು ಸೇರಿಸ್ಕೋಬೇಕು. ತುಪ್ಪವನ್ನು ಹಾಕೋದ್ರಿಂದ ಉಪ್ಪಿಟ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ತುಪ್ಪವನ್ನು ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ ಉಪ್ಪಿಟ್ಟು. ಈಗ ನಾನು ಇದಕ್ಕೆ ತುರಿದಿಟ್ಕೊಂಡಿದ್ವಲ್ಲ ಕಾಯಿ ತುರಿ, ಅದನ್ನು ಸೇರಿಸ್ತಾ ಇದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪು,
ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿಯನ್ನು ಸೇರಿಸ್ಕೋಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೆಲ್ಲನೂ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ಅಲ್ವಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಉಪ್ಪಿಟ್ಟು. ಈಗ ಇದಕ್ಕೆ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಎಳ್ಳಿ ರಸವನ್ನು ಹಾಕ್ತಾಯಿದ್ದೀನಿ. ಕುದಿಯೋವಾಗಲೇ ಇಲ್ಲ ಸ್ಟವ್ ಆನ್ ಆಗಿರುವಾಗ ನಾವು ಎಳ್ಳಿ ರಸವನ್ನು ಸೇರಿಸ್ಕೋಬಾರ್ದು. ಎಳ್ಳಿ ರಸ ಇರ್ಬೋದು, ಇಲ್ಲ ನಿಂಬೆ ರಸ ಇರ್ಬೋದು. ನಾವು ಸ್ಟವ್ ಆಫ್ ಮಾಡಿದ ಮೇಲೆ ಸೇರಿಸೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ತಿಂಡಿ ಕಹಿನೂ ಬರಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿದೆ ಉಪ್ಪಿಟ್ಟು. ಹಾಗೆಯೇ ಫ್ರೆಂಡ್ಸ್, ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡೇನೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಆಗಿದೆ ಉಪ್ಪಿಟ್ಟು. ತಟ್ಟೆಯನ್ನು ಮುಚ್ಚಿಬಿಟ್ಟು ಎತ್ತಿಡೋಣ. ಬನ್ನಿ ಈಗ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಉಪ್ಪಿಟ್ಟು. ಸೂಪರಾಗೇ ಇದೆ. ನಮ್ಮನೆಯವರಂತೂ ಅದ್ಭುತವಾಗಿದೆ ಅಂತ ಇದ್ದರು. ಅಷ್ಟು ಚೆನ್ನಾಗಿದೆ ಉಪ್ಪಿಟ್ಟು. ಒಂದು ಸಲ ಟ್ರೈ ಮಾಡಿ. ಇದರ ಜೊತೆ ಆಮಟೆಕಾಯಿ ಉಪ್ಪಿನಕಾಯಿ ಅಂತೂ ಒಳ್ಳೆಯ ಕಾಂಬಿನೇಷನ್ನು. ಆಮಟೆಕಾಯಿ ಸೀಸನಲ್ಲಿ ಆಮಟೆಕಾಯಿ ಉಪ್ಪಿನಕಾಯಿ ಹಾಕಿಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.